ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಇವತ್ತು ಮೊದಲನೇ ಶ್ರಾವಣ ಶನಿವಾರ ಇದೆಯಲ್ಲ, ಅಮ್ಮ ಮನೇಲಿ ಪೂಜೆ ಕೂಡ ಮಾಡ್ತಾಯಿದ್ದಾರೆ. ಸರಿ, ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿದ್ದೆಲ್ಲ ಆಗಿದೆ. ಅಡುಗೆ ಊಟ ಎಲ್ಲ ಕೂಡ ರೆಡಿಯಾಗಿದೆ. ನಾವ್ಯಾವಾಗಲೂ ವೆಂಕಟೇಶ್ವರ ಸ್ವಾಮಿಗೆ ನಾನ್ ವೆಜ್ಜೇ ಮಾಡೋದು. ಸರಿ, ಅಡುಗೆ ಊಟ ಎಲ್ಲ ರೆಡಿಯಾಗಿದೆ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಕೂಡ ಸ್ಟಾರ್ಟ್ ಮಾಡಿ ಅಪ್ಪ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಫಸ್ಟು ಅಪ್ಪ ಮಾಡಿದ್ಮೇಲೆ ಮತ್ತೆ ಎಲ್ಲರೂ ಪೂಜೆ ಮಾಡೋದು. ನೋಡಿ, ಅಪ್ಪಂದೆಲ್ಲ ಪೂಜೆ ಆದಮೇಲೆ ನಾನು ದೊಡ್ಡ ತಮ್ಮ ಮಾಡ್ಕೋತಾ ಇದ್ದಾನೆ. ಆಮೇಲೆ ಎಲ್ಲರೂ ಒಬ್ಬರಿಂದ ಒಬ್ಬರು ಬಂದು ಎಲ್ಲರೂ ಕೂಡ ಪೂಜೆ ಮಾಡಿದ್ರು. ನಾನು ಸ್ವಲ್ಪ ಜನದ ಮಾತ್ರ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ, ಎಲ್ಲರದ್ದು ಕ್ಲಿಪ್ಪಿಂಗ್ಸ್ ಮಾಡ್ಕೊಳಕ್ಕಾಗಿಲ್ಲ. ನೋಡಿ, ಅಡುಗೆ ಊಟ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಅನ್ನ ಸಾಂಬಾರು, ಮುದ್ದೆ, ಮಟನ್ ಸಾಂಬಾರು ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಆ ಕಡೆ ಅಡುಗೆಗೆಲ್ಲ ರೆಡಿ ಮಾಡಿದ್ರಲ್ಲ, ಅದನ್ನೆಲ್ಲ ನೋಡ್ಕೊತಾ ಇದ್ರು. ಸರಿ, ಈ ಕಡೆ ಎಲ್ಲ ಪೂಜೆ ಎಲ್ಲ ಆಗ್ತಾಯಿತ್ತು. ಸರಿ, ಪೂಜೆ ಎಲ್ಲ ಆದ ತಕ್ಷಣ ಊಟ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಅಮ್ಮ. ನೋಡಿ, ಈ ರೀತಿಯಾಗಿ ಶ್ರಾವಣ ಶನಿವಾರ ಫಸ್ಟ್ ವಾರ ನಡೀತು ನಮ್ಮ ಮನೇಲಿ. ತುಂಬಾ ಚೆನ್ನಾಗಿತ್ತು. ಹಾಗೆ ವಿತ್ ಮ್ಯೂಸಿಕ್ ಜೊತೆ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ, ಪೂಜೆ ಎಲ್ಲ ಆಯಿತು. ಇವಾಗ ಅಪ್ಪ ಎಲ್ಲ ಪ್ರಸಾದ ಎಲ್ಲ ಕೊಡೋಕ್ಕಂತ ರೆಡಿ ಮಾಡ್ಕೊತಾ ಇದ್ದು. ಅಷ್ಟರಲ್ಲಿ ಮಕ್ಕಳು ಕೂಡ ಎಲ್ಲರೂ ಪೂಜೆ ಮಾಡಿಕೊಂಡ್ರು. ಅಪ್ಪನೇ ಎಲ್ಲರದ್ದು ಕೈ ಇಡಿಸಿ ಪೂಜೆ ಎಲ್ಲ ಮಾಡಿದ್ರು. ನೋಡಿ, ಪೂಜೆ ಎಲ್ಲ ಮಾಡಿದ್ಮೇಲೆ ಮಕ್ಳಿಗಂತೂ ಫುಲ್ ಖುಷಿ. ಸೌತೆಕಾಯಿ ತೊಗೊಂಡು ತಿಂತಾ ಇದ್ದ ನಮ್ಮ ದೊಡ್ಡವನು. ದೇವೇಶು ಮತ್ತು ರಚಿತು ಇಬ್ಬರೂ ಸೌತೆಕಾಯಿ ಎಲ್ಲ ತೊಗೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನೋಡಿ, ವಿತ್ ಸಾಂಗ್ ಕೂಡ ಹಾಕಿತ್ತಲ್ಲ, ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಅಂತ ಅಂದ್ಬಿಟ್ಟು ನಾನು ಸಾಂಗ್ ಹಾಕಿಲ್ಲ. ನೋಡಿ, ಪೂಜೆ ಎಲ್ಲ ಆಯ್ತಲ್ಲ, ಎಲ್ಲರೂ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಕೊಡ್ತಾಯಿದ್ದಾರೆ. ಮಂಗಳಾರತಿ ಕೊಟ್ಟು ಪ್ರಸಾದ ಎಲ್ಲ ಅಂದರೆ TTD ಮಲ್ಲೇಶ್ವರಮಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿಂದ ಲಾಡು ಕೂಡ ತಂದಿದ್ದರು. ತಂದಿದ್ರಲ್ಲ, ಅದನ್ನೆಲ್ಲ ಪೂಜೆಗೆ ಇಟ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಲಾಡು ಕೂಡ ಕೊಡ್ತಾಯಿದ್ದಾರೆ ಎಲ್ಲರಿಗೂ. ನೋಡಿ, ಎಲ್ಲರಿಗೂ ಲಾಡು ಕೊಟ್ಟು ಪ್ರಸಾದ ಎಲ್ಲ ಕೊಡ್ತಾಯಿದ್ದಾರೆ. ಸರಿ, ಇದು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಎಲ್ಲರೂ ಊಟಕ್ಕೆ ಕುತ್ಕೊಳಕ್ಕೆಲ್ಲ ರೆಡಿ ಆಗ್ತಾಯಿದ್ರು. ನೋಡಿ, ಈ ರೀತಿಯಾಗಿ ಲಡ್ಡು ಕೂಡ ತೊಗೊಂಬಂದಿದ್ರಲ್ಲ, ಪ್ರಸಾದ ಎಲ್ಲರಿಗೂ ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ನಾನು ಅಡುಗೆ ಊಟ ಮಾಡಿದ್ದೆಲ್ಲ ಯಾವುದೇ ಕ್ಲಿಪ್ಪಿಂಗ್ಸ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಬರೀ ಪೂಜೆದು ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ. ಮುಂದಿನ ವಿಡಿಯೋಗಳು ಇನ್ನೂ ಸ್ವಲ್ಪ ಬೇರೆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇರೋ ಕಾರಣ ಯಾವುದೇ ರೀತಿ ಲಾಂಗ್ ವಿಡಿಯೋ, ಲೆಂತಿ ವಿಡಿಯೋಗಳೆಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಕ್ಷಮೆ ಇರಲಿಂದ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲೆಂತಿ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.